ದಿನಿಯಾಗಿದೆ ಸರ್. ಎಲ್ಲದಕ್ಕೂ ಜನಸಾಮಾನ್ಯರು ಸಾಯ್ತಾ ಇದ್ದಾರೆ. ಪೆಟ್ರೋಲ್, ಡೀಸೆಲ್, ಪ್ರತಿಯೊಂದು ಗ್ಯಾಸು, ಆಟೋ ಡ್ರೈವರ್ಸ್ ಅಂತೂ ಪಾಪ ಚಿಂತೆ ಪರದಾಡ್ತಾ ಇದ್ದಾರೆ. ಇಟ್ಲಿ ಪ್ರಧಾನಿ ಅವರು ಏನು ಸರ್ ಈಗ ಯುಎಸ್ ಇಸ್ರೇಲ್ ಏನು ಇರಾನ್ ಮೇಲೆ ಏನು ದಾಳಿ ನಡೆಸಿದ್ದಾರೆ, ಈಗಾಗಲೇ ಎಲ್ಲ ಕಡೆ ಏನು ಯುದ್ಧ ನಡೀತಾ ಇದೆ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅದು ಎಫೆಕ್ಟ್ ಆಗುತ್ತೆ. ಈಗ ನೀವು ನೋಡ್ಬೋದು LPG ಗ್ಯಾಸ್ ಸಿಲಿಂಡರ್ ಇರ್ಬೋದು, ಡೀಸೆಲ್ ಪೆಟ್ರೋಲ್ ಇರ್ಬೋದು, ಎಲ್ಲ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ. ನಮ್ಮ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧೀಜಿಯವರು ಸುಮಾರು ತಿಂಗಳಿಂದ ಹೇಳ್ತಾ ಇದ್ದಾರೆ ನಮಗೆ ಒಂದು ಎಕನಾಮಿಕ್ ಕ್ರೈಸಿಸ್ ಬರಲಿದೆ ಅಂತ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ಹೇಳಿದ್ದಾರೆ ನಾವೆಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ನಾವು ಎಷ್ಟಾಯ್ತು ಅಷ್ಟು ನಾವು ಎಸೆನ್ಷಿಯಲ್ ಟ್ರಾವೆಲ್ ಮಾತ್ರ ಮಾಡಬೇಕು ಅಂತ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶದಲ್ಲಿ ಮೋದಿ ಗೊತ್ತಿರಲಿಲ್ಲ ಸರ್, ಎಲ್ಲ ಗೊತ್ತಿತ್ತಲ್ಲ. ಒಂದು ವರ್ಷ ನಡೀತಾ ಇದೆ, ಅಭಾವ ಆಗ್ತಿದೆ, ರೇಟ್ ಜಾಸ್ತಿ ಆಗ್ತಿದೆ, ಜನರು ಶಾಕ್ ಅಲ್ಲ. ಅವರು ಸ್ವತಃ ಅವರೇ ಫಾರಿನ್ ಟೂರ್ ಮಾಡ್ತಾ ಇದ್ದಾರೆ. ವಿದೇಶಕ್ಕೆ ಹೋಗಬೇಡಿ ಅಂತ ಹೇಳಿ ಕರೆ ಕೊಟ್ಟಿದ್ರು, ಅವರೇ ವಿದೇಶಕ್ಕೆ ಹೋಗಿ ಬೇರೆ ದೇಶಕ್ಕೆ ಚಾಕ್ಲೇಟ್ ಎಲ್ಲ ಕೊಡ್ತಾ ಇದ್ದಾರೆ. ಇದು ಈಗ ನೋಡಿ ಪ್ರಧಾನಮಂತ್ರಿಯವರಾಗಿ ವಿದೇಶಗಳಿಗೆ ಹೋಗಿ ಅದು ಡಿಪ್ಲೊಮೆಸಿ ಅಂತ ಹೇಳ್ತೀವಿ. ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಡೆವಲಪ್ ಮಾಡಿ ನಮ್ಮ ದೇಶಕ್ಕೆ ಒಂದು ಒಳ್ಳೇದು ಮಾಡ್ಬೇಕಂತಾನೆ ಅವರು ಹೋಗ್ಬೋದು. ಅದಕ್ಕೆ ಅವ್ರದ್ದೇನು ಕಾರಣ ಇದೆ ಅಂತ ನಾವು ಇಲ್ಲಿದ್ದು ನಾವು ಅವ್ರು ಯಾಕೆ ಹೋಗ್ತಾ ಇದೆ ಅಂತ ಹೇಳಕ್ಕಾಗಲ್ಲ. ನಾವು ನಮ್ಮ ಜವಾಬ್ದಾರಿ ಏನು ಅಂತಂದ್ರೆ ನಾವು ಮ್ಯಾಕ್ಸಿಮಮ್ ಎಷ್ಟಾಯ್ತು ಅಷ್ಟು ಎಸೆನ್ಷಿಯಲ್ ಮಾತ್ರ ಟ್ರಾವೆಲ್ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಆದ್ರೆ ಅವರೇನು ಪ್ರಚಾರ ಮಾಡ್ತಾ ಇದ್ದಾರೆ, ಈಗ ಇಂಟರ್ನ್ಯಾಷನಲ್ ಕಂಟ್ರೀಸ್ ಈಗ ಬೇರೆ ಬೇರೆ ದೇಶಗಳಿಗೆ ಹೋಗಿ ನಮ್ದೇನು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಡೆವಲಪ್ ಮಾಡ್ಬೇಕಂತಾರೆ, ನಮ್ಮ ದೇಶಕ್ಕೆ ಏನೊಂದು ಎಕನಾಮಿಕ್ ಕ್ರೈಸಿಸ್ ಅದನ್ನು ಕಡಿಮೆ ಮಾಡ್ಬೇಕಂತಂದ್ರೆ ಅದಕ್ಕೆ ನಾವು ಯಾರು ಟೀಕೆ ಟಿಪ್ಪಣಿ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಅವ್ರು ಒಳ್ಳೇದೇ ಮಾಡ್ಬೋದು. ಈಗ ಅದು ಒಳ್ಳೇದಾಗತ್ತಾ ಆಗಲ್ಲ ಅಂತಂಬೋದು ಇನ್ನೂ ನಮ್ಗೆ ಒಂದು ಫಲ ಸಿಕ್ಕಿಲ್ಲ, ನಮ್ಗೆ ಒಂದು ಫಲ ಸಿಕ್ಕಿಲ್ಲ. ಆದ್ರೆ ಅವರೇನು ರಾಜ್ಯಗಳಲ್ಲೆಲ್ಲ ಏನು ಚುನಾವಣೆ ನಡೀತು, ಈಗ ರಾಜ್ಯಗಳಲ್ಲಿ ಅವರು ಕಾನ್ವಾಯ್ ತಗೊಂಡು ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡೋದು, ರಾಜ್ಯ ಚುನಾವಣೆ ಆದ ತಕ್ಷಣ ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಮಾಡೋದು, ಅದು ನನ್ನ ಅಭಿಪ್ರಾಯ ಪ್ರಕಾರ ತಪ್ಪಿದೆ. ಈಗ ಕರ್ನಾಟಕದಲ್ಲೂ ಕೂಡ ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ನಡೆಯಲಿದೆ. ಅದಕ್ಕೆ ನಾವು ಕೂಡ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು BLA ಬೂತ್ ಲೆವೆಲ್ ಏಜೆಂಟ್ಸ್ ಅವೆಲ್ಲ ನಾವು ತಯಾರು ಮಾಡ್ತಾ ಇದೀವಿ. ಈಗಾಗಲೇ ಕೂಡ ಮ್ಯಾಪಿಂಗು ಎಲ್ಲ ಕಡೆ ಆಲ್ಮೋಸ್ಟ್ ಆಗ್ತಾ ಇದೆ. ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ನಾವು ಎಲ್ಲ ರೀತಿಯಲ್ಲಿ ನಾವು ರೆಡಿ ಇರ್ತೀವಿ. ನಮ್ದು ಯಾವುದೋ ಒಂದು ಓಟು ಕಟ್ ಆಗ್ಬಾರ್ದು ಅಂತ. SIR ಎಲ್ಲೆಲ್ಲಿ ಯಾವ ರಾಜ್ಯಗಳಲ್ಲಾಗಿದೆ ಹೆಚ್ಚು ಮೈನಾರಿಟಿ ಮತ್ತು ದಲಿತರನ್ನ ಟಾರ್ಗೆಟ್ ಮಾಡಿ ಹೆಸರನ್ನ ತೆಗೆದಿದ್ದಾರೆ, ನಿಮಗೂ ಗೊತ್ತಿದೆ. ಹೀಗಾಗಿ ಅದಕ್ಕೆ ಏನೇನು ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಮ್ಮ ರಾಜ್ಯದಲ್ಲಿ? ಈಗ ಅದು ನಿಜ, ಎಲ್ಲ ಕಡೆ ಈ ತರ ಆಗಿದೆ. ನಮ್ಮ ಕಡೆನೂ ಕೂಡ ಈ ತರ ಆಗ್ಬಾರ್ದಂತ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು ಈಗಾಗಲೇ ಎಲ್ಲರಿಗೂ ಕೂಡ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಮ್ಮ ಬೂತ್ ಲೆವೆಲ್ ಏಜೆಂಟ್ಸ್ BLA ಏನಿದೆ ಅವ್ರು ಸ್ಟ್ರಾಂಗ್ ಆಗಿರಬೇಕು. ಯಾವುದೇ ರೀತಿಯಲ್ಲಿ ಮ್ಯಾಪಿಂಗ್ ಆದ್ಮೇಲೆ ನಮ್ಮ ಮತದಾರರು ಎಲ್ಲ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಅವರ ಏನು ವೋಟರ್ಸ್ ಇದೆ ಆ ವೋಟರ್ ಲಿಸ್ಟ್ ಅಲ್ಲಿ ಬರಬೇಕು ಅಂತ ಎಲ್ಲ ನಾವು ತಯಾರಿ ಮಾಡ್ತೀವಿ. SIR ನಿಷ್ಪಕ್ಷಪಾತವಾಗಿ ಕರ್ನಾಟಕದಲ್ಲಿ ಆಗುತ್ತೆ ಅಂತ ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಭರವಸೆ ಇದೆ ಅಥವಾ ಏನಾದರೂ? ನೋಡಿ, ನಾವಂತೂ ನಾವು ಮುಂಚೆಯಿಂದ ಹೇಳ್ತಾ ಇದೀವಿ ನಿಷ್ಪಕ್ಷಪಾತವಾಗಿ ಆಗ್ತಾ ಇಲ್ಲ. ಆದ್ರೂ ಕೂಡ ಈಗ ನಮ್ಗೆ ಬೇರೆ ಯಾವುದೋ ಆಪ್ಷನ್ ಇಲ್ಲ. ನಾವು ಸ್ಟ್ರಾಂಗ್ ಆಗಿರ್ಬೇಕು, ನಾವು ಹೋರಾಟ ಮಾಡಬೇಕು. ನಾವು ಏನು ಬೂತ್ ಮಟ್ಟದಲ್ಲಿ ನಾವು ಗ್ರೌಂಡಿಗೆ ನಾವು ಇಳಿಬೇಕಾಗತ್ತೆ. ಅದಕ್ಕೆ ಈಗಾಗಲೇ ಬೇರೆ ಕಡೆ ನೀವು ನೋಡ್ಬೋದು, ಬೇರೆ ಎಲ್ಲ ರಾಜ್ಯಗಳಲ್ಲಿ ಈಗಾಗಲೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಬಹಳಷ್ಟು ಇದು ಇತ್ತು. ಈಗ ಸುಪ್ರೀಂ ಕೋರ್ಟಿಗೆ ಹೋದಾದ್ಮೇಲೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟರು ಎಲೆಕ್ಷನ್ ಕಮಿಷನ್ಗೆ, ಇನ್ನು ಡಿಲೀಟೆಡ್ ವೋಟರ್ಸ್ ಒಂದು ಪಟ್ಟಿ ಕೊಟ್ರು ಅಂತಂಬೋದು. ಅದಕ್ಕಿಂತ ಮುಂಚೆ ಅವ್ರು ಕೊಟ್ಟೇ ಇರಲಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಗಾಗಲೇ ಯಾರು ಜ್ಞಾನೇಶ್ ಕುಮಾರ್ ಅವರು ಇದ್ದಾರೆ, ಅವ್ರ ಮುಂಚೆ ಹೋಮ್ ಮಿನಿಸ್ಟ್ರಿಯಲ್ಲಿ ಅವರು ಸೆಕ್ರೆಟರಿ ಇದ್ರು. ಈಗ ನಾವು ಯಾವುದೇ ಒಂದು ಪ್ರಶ್ನೆ ಕೇಳಿದ್ರು ಕೂಡ ಅವರು ಒಂದು ರಾಜಕೀಯ ತರ ಉತ್ತರ ಕೊಡ್ತಾರೆ ಕಿ ನೀವು ದೇಶಕ್ಕೂ ಮಾಫಿ ಮಾಂಗೋ ಹಾಗೆ ಹೀಗೆ ಅಂತ ಒಂದು ರಾಜಕೀಯ ತರ ಒಂದು ಉತ್ತರ ಕೊಡ್ತಾರೆ. ನೀವು ಕೂಡ ಪ್ರೆಸ್ ಕಾನ್ಫರೆನ್ಸ್ ನೋಡ್ಬೋದು. ನಾವು ವೋಟಿಂಗ್ ಬೂತ್ ಗಳಲ್ಲಿ ನಾವು CCTV ಕ್ಯಾಮೆರಾ ಫುಟೇಜ್ ಕೇಳಿದ್ರೆ ಅವ್ರೇನಂತ ಉತ್ತರ ಕೊಡ್ತಾರೆ, ನಮ್ಮ ತಾಯಿಂದಿರು ಅಕ್ಕ ತಂಗಿಯವರೆಲ್ಲ ವೋಟ್ ಹಾಕಕ್ ಹೋಗ್ತಾರೆ, ನಮ್ಗೆ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ. ಈ ತರ ಯಾಕೆ ಕೊಡ್ತಾ ಇದಾರೆ ಅಂತ ಹೇಳಕ್ ನನ್ಗೆ ಅದು ಬಹಳ ಆಶ್ಚರ್ಯದ ಒಂದು ಮಾತು. ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಂದ್ರೆ ಈ ತರ ಇರಬಾರ್ದು, ಅವರು ನಿಷ್ಪಕ್ಷಪಾತವಾಗಿ ಅವ್ರು ಇರಬೇಕು. ನಾವು ಕೂಡ ಬಹಳಷ್ಟು ಸಲ ನಾವು ಹೇಳಿದೀವಿ ನಮ್ಗೆ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ನಮ್ಗೆ ಎಲ್ಲ ವೋಟರ್ಸ್ ಕೊಡ್ರಿ ಅಂತ, ಅದನ್ನು ಕೊಡಕ್ ರೆಡಿ ಇಲ್ಲ. CCTV ಫುಟೇಜ್ ಅವರು ಕೊಡಕ್ ರೆಡಿ ಇಲ್ಲ. ಈ ತರ ಅವರೆಲ್ಲ ಒಂಥರ ಎಲೆಕ್ಷನ್ ಅವ್ರ ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡಕ್ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಸುಮಾರು ಸಲ ವೋಟ್ ಚೋರಿ ಬಗ್ಗೆ ಧ್ವನಿ ಎತ್ತಿದ್ದಾರೆ. ನಾವು ಕೂಡ ಧ್ವನಿ ಎತ್ತಾ ಇರ್ತೀವಿ. ನಮ್ಮ ವತಿಯಿಂದ ಎಷ್ಟಾಯ್ತು ಅಷ್ಟು ನಾವು ಬೀದಿಗೆ ಇಳಿದು ಬೂತ್ ಮಟ್ಟದಲ್ಲಿ ಇಳಿದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ತರ ಆಗಲ್ದಪ್ಲೆ ನಾವು ಕೆಲಸ ಮಾಡ್ತೀವಿ. ಸರ್, ಈಗ ಸಾಧನಾ ಸಮಾವೇಶ ಮಾಡ್ಲತ್ತಾರೆ, ಯಾವ ಪುರುಷತ್ವ ಮಾಡತ್ತಾರೆ ಅಂತ ಬಿಜೆಪಿ? ಈಗ ನೋಡಿ, ಸಾಧನಾ ಸಮಾವೇಶ ನಾವು ನಮ್ಮ ಏನ 5 ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ. ಪ್ರತಿಯೊಂದು ಗ್ಯಾರಂಟಿ ನಾವು ಈಡೇರಿಸಿದೀವಿ. ಒಬ್ಬ ಮಹಿಳೆಗೆ ಎಲ್ಲ ಕಡೆ ಬೆಲೆ ಏರಿಕೆ ಇದೆ, ಜಾಸ್ತಿ ರೇಟ್ ಎಲ್ಲ ಆಗ್ತಾ ಇದೆ. ಆದ್ರೂ ಕೂಡ
ತಿಂಗಳಿಗೆ 2,000 ರೂಪಾಯಿ ಅವ್ರಿಗೆ ಸಿಗ್ತಾ ಇದೆ. ಬಸ್ಸಲ್ಲಿ ಅವ್ರು ಫ್ರೀ ಆಗಿ ಹೋಗ್ತಾ ಇದ್ದಾರೆ. ಕರೆಂಟಿಂದು 200 ಯೂನಿಟ್ ನಾವು ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಈ ತರ ನಾವು ಎಲ್ಲ ಗ್ಯಾರಂಟಿ ಕೂಡ ಮಾಡಿದೀವಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 6ನೇ ಗ್ಯಾರಂಟಿ ಏನಿತ್ತು ಅಂತಂದ್ರೆ ನಾವು 5,000 ಕೋಟಿ ರೂಪಾಯಿ, 3,000 ಕೋಟಿ ಮುಂಚೆ ಸಿಕ್ತಿತ್ತು, ಈಗ 5,000 ಕೋಟಿ ಕೊಡ್ತೀವಿ ಅಂತ ನಾವು ಗ್ಯಾರಂಟಿ ಕೊಟ್ಟಿತ್ತು. ಅದನ್ನು ಕೂಡ ನಾವು ಈಡೇರಿಸಿದೀವಿ. ಈಗ 2013ರಿಂದ 18 ತನಕ ನಾವು ಏನು 150 ಬಹುಶಃ 150 ನಾವು ಪ್ರಾಮಿಸ್ ಕೊಟ್ಟಿತ್ತು, ಅದರಲ್ಲಿ 140 ನಾವು ಈಡೇರಿಸಿತ್ತು. ಅದೇ ರೀತಿ ಈಗಲೂ ಕೂಡ ನಾವು ಏನೇನೋ ಪ್ರಾಮಿಸ್, ನಾವು ಏನೇನು ಗ್ಯಾರಂಟೀಸ್ ಕೊಟ್ಟಿದ್ದೀವಿ 90% ಎಲ್ಲಾನು ಕೂಡ ನಾವು ಫೈನಲ್ ಮಾಡಿದೀವಿ. ನಾವು ಎಲ್ಲ ಜನರಿಗೆ ಮುಟ್ತಾ ಇದೆ, ಅಭಿವೃದ್ಧಿನೂ ಆಗ್ತಾ ಇದೆ, ವೆಲ್ಫೇರ್ ಸ್ಕೀಮ್ ಜನರಿಗೆ ಮುಟ್ತಾ ಇದೆ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ರಾಜ್ಯ ಅಭಿವೃದ್ಧಿ ಆಗ್ತದೆ ಅಂತಾನೆ ನಾವು ಸಾಧನೆ ಸಮಾವೇಶನ ಮಾಡ್ತೇವೆ.